ಯತ್ನಾಳ್ ಮತ್ತೆ ಬಿಗ್ ಬಾಂಬ್. ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ. ಟಿಕೆಟ್ ವಿಚಾರದಲ್ಲಿ ಬಿಎಸ್ವೈ ಗೇಮ್. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಸ್ವಪಕ್ಷ ಬಿಜೆಪಿ ವಿರುದ್ಧ ರುಚಿಗೆದ್ದಿದ್ದಾರೆ. ಕೆಲ ತಿಂಗಳ ಹಿಂದಷ್ಟೇ ಈ ಹಿಂದೆ ಬಿಎಸ್ವೈ ಸರ್ಕಾರದಲ್ಲಿ 40,000 ಕೋಟಿ ರೂಪಾಯಿ ಕೋವಿಡ್ ಅವ್ಯವಹಾರ ನಡೆದಿತ್ತು ಅಂತೇಳಿ ಬಿಗ್ ಬಾಂಬ್ ಹಾಕಿದ್ದ ಯತ್ನಾಳ್ ಇದೀಗ ಮತ್ತೆ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಲೋಕಸಭಾ ಚುನಾವಣಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ನಿಗೂಢ ಗೇಮ್ ಪ್ಲಾನ್ ಅನ್ನ ಯತ್ನಾಳ್ ರಿವೀಲ್ ಮಾಡಿದ್ರ. ಸಂಸದ ಪ್ರತಾಪ್ ಸಿಂಹ, ಸಿಟಿ ರವಿ ಅವರನ್ನ ತುಳಿಯುತ್ತಿರೋದೇ ವಿಜಯೇಂದ್ರ ಮತ್ತು ಬಿಎಸ್ ಯಡಿಯೂರಪ್ಪನವರ. ಅಷ್ಟಕ್ಕೂ ಏನಿತು ಯತ್ನಾಳ್ ಬಿಗ್ ಬಾಂಬ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬೆಂಕಿ. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಕ್ಷಣದಲ್ಲಿ ಬೆಂಕಿ ಬಿರುಗಾಳಿ ಏಳೋ ಸಾಧ್ಯತೆ ಇದೆ. ಏಕೆಂದ್ರೆ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಚುನಾವಣಾ ಟಿಕೆಟ್ ಅನೌನ್ಸ್ಗೆ ಕೌಂಟ್ ಡೌನ್ ಶುರುವಾಗಿದ್ದು, ಟಿಕೆಟ್ ಕೈತಪ್ಪು ಪ್ರಬಲ ಆಕಾಂಕ್ಷಿಗಳು ಮಾಜಿ ಸಿಎಂ ಬಿಎಸ್ವೈ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಸಿಡಿದೇಳೋ ಸಾಧ್ಯತೆ ಇದೆ. ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿರುವ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ವಿರುದ್ಧ ಗುಡುಗಿದ್ದಾರೆ. ಪೂಜ್ಯ ತಂದೆ ಮಕ್ಕಳು ಎಲ್ಲರನ್ನೂ ಮುಗಿಸಬೇಕಂತ ಮಾಡುತ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಯತ್ನಾಳ್ ಹೀಗೆ ಆರೋಪ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ? ಅದುವೇ ಯತ್ನಾಳ್ ಅವರನ್ನ ಲೋಕಸಭಾ ಚುನಾವಣೆಗೆ ನಿಲ್ಲಿಸೋಕೆ ಬಿಎಸ್ವೈ ಬಿಗ್ ಪ್ಲಾನ್ ಮಾಡಿದ್ದಾರಂತೆ. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ತಮಗೆ ತಲೆನೋವಾಗಿ ಪರಿಣಮಿಸಿರೋ ಯತ್ನಾಳ್ ಅವರನ್ನ ಈ ಸಲದ ಲೋಕಸಭಾ ಚುನಾವಣೆಗೆ ನಿಲ್ಲುವಂತೆ ಮಾಡಿ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಸಾಗಿ ಹಾಕೋ ಯತ್ನ ಬಿಜೆಪಿಯಲ್ಲಿ ನಡೆಯುತ್ತಿದೆಯಂತೆ. ಅಷ್ಟೇ ಅಲ್ಲ, ಯತ್ನಾಳ್ ಅವರಿಗೆ ಬಾಗಲಕೋಟೆ, ಕೊಪ್ಪಳ ಮತ್ತು ಬೆಳಗಾವಿ ಈ 3 ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಲು ಹೇಳಿದ್ದಾರಂತೆ. ಇದರಿಂದ ಕೆರಳಿ ಕೆಂಡವಾಗಿರೋ ಯತ್ನಾಳ್, ನನಗೆ ಕೇಂದ್ರ ಮಂತ್ರಿ ಮಾಡುತ್ತೇನೆ ಅಂದ್ರೂ ನಾನು ಲೋಕಸಭಾ ಚುನಾವಣೆಗೆ ನಿಲ್ಲೋದಿಲ್ಲ ಅಂದಿದ್ದಾರೆ. ನಾನು ದೆಹಲಿಗೆ ಹೋದ್ರೆ ಇಲ್ಲಿ ಅಪ್ಪ ಮಗನ ರಾಜ್ಯ ನಡೆಯುತ್ತೆ ಅಂತೇಳಿ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರದಲ್ಲಿ ಹಿರಿಯ ಮಗ ರಾಘವೇಂದ್ರಗೆ ಮಂತ್ರಿ ಮಾಡುವುದು, ರಾಜ್ಯದಲ್ಲಿ ಕಿರಿಯ ಮಗ ವಿಜಯೇಂದ್ರಗೆ ಮುಖ್ಯಮಂತ್ರಿ ಮಾಡುವುದು. ಆದ್ರೆ ನಾವೇನ್ ಮಾಡ್ಬೇಕು ಅಂತೇಳಿ ಯಡಿಯೂರಪ್ಪ ವಿರುದ್ಧ ಕಿಡಿಕಾರಿರೋ ಯತ್ನಾಳ್, ಯಾರು ಏನ್ ಪಿತೂರಿ ಮಾಡಿದ್ರು ನಾವು ಯಾರಿಗೂ ಅಂಜೋದಿಲ್ಲ, ನಾವು ಕಿತ್ತೂರು ಚೆನ್ನಮ್ಮ ವಂಶಸ್ಥರು ಅಂತೇಳಿ ಗುಡುಗಿದ್ದಾರೆ. ಮಾಡ್ತಿರ್ತಾರೆ ಪೂಜ್ಯ ತಂದೆಯರು ಮಕ್ಕಳು ಎಲ್ಲಾನು ಮುಗಿಸ್ಬೇಕಾಗ್ತಾರೆ. ಈಗ ಯತ್ನಾಳಗೂ ಲೋಕಸಭೆಗೆ ನಿಲ್ಲಂದ್ರು, ಬಾಗಲಕೋಟೆ ನಿಲ್ಲಿ, ಬೆಳಗಾವಿ ನಿಲ್ಲಿ, ಕೊಪ್ಪಳ ನಿಲ್ಲಿ ಚಾಯ್ಸ್ ಕೊಟ್ರಿ ನನಗೆ. ನಾ ಹೇಳಿದೆ ನೀವು ಕೇಂದ್ರದ ಮಂತ್ರಿ ಮಾಡ್ತೀನಿ ಅಂದ್ರೆ ನಿಲ್ಲುವುದಿಲ್ಲ. ನಾನು ಇಲ್ಲಿದಿಂದ ಕಳಿಸ್ಬೇಕತ್ತಾರ. ದಿಲ್ಲಿ ಹೋದಂದ್ರೆ ನಮ್ಮ ಅಪ್ಪ ಮಕ್ಕಳದೇ ರಾಜ್ಯ ನಡೀತೈತಿ. ಅಲ್ಲಿ ದೊಡ್ಡ ಮಗನಿಗೆ ಕೇಂದ್ರ ಮಂತ್ರಿ ಮಾಡೋದು, ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿ ಮಾಡೋದು. ನಾವೇನು ಕಿತ್ಕೊಳಕಿದ್ವಿ. ಬಿಎಸ್ವೈ ಬಣ ಇದೀಗ ರಾಜ್ಯ ಬಿಜೆಪಿಯಲ್ಲಿರೋ ಬಿಎಲ್ ಸಂತೋಷ್ ಟೀಮ್ ಅನ್ನ ಹಣಿಯೋ ಯತ್ನ ನಡೆಸುತ್ತಿದೆ. ಅದರಲ್ಲೂ ಸಿಟಿ ರವಿಗೆ ಟಿಕೆಟ್ ಕೈ ತಪ್ಪಿಸೋದು, ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಟಿಕೆಟ್ ಸಿಗದಂತೆ ಮಾಡೋ ಯತ್ನಗಳ ಹಿಂದೆ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಕೈವಾಡ ಅಡಗಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಇನ್ನ ರಾಜ್ಯ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಹೊಂದಾಣಿಕೆ ರಾಜಕಾರಣ ನಡೆಯುತ್ತೆ. ಈ ಹೊಂದಾಣಿಕೆ ರಾಜಕಾರಣ ಈ ಚುನಾವಣೆಯ ನಂತರ ಅಂತ್ಯವಾಗುತ್ತೆ ಅಂತೇಳಿ ಯತ್ನಾಳ್ ಸ್ವಪಕ್ಷ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ವಿಜಯೇಂದ್ರ ನೋಡಿ ಯಾರು ವೋಟ್ ಹಾಕಲ್ಲ, ಹಾಕಿದ್ರೆ ಯಡಿಯೂರಪ್ಪ ಒಬ್ಬ ವೋಟ್ ಹಾಕಬಹುದು ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಈಗ ನಡೆಯುತ್ತಿರುವುದು ನರೇಂದ್ರ ಮೋದಿ ಚುನಾವಣೆ. ವಿಜಯೇಂದ್ರ ತೆಗೆದುಕೊಂಡು ಏನ್ ಮಾಡೋದು? ವಿಜಯೇಂದ್ರ ಪಾರ್ಟಿ ಅಧ್ಯಕ್ಷ ಇರಲಿ, ಸುಡುಗಾಡಿರ್ಲಿ, ರಾಜ್ಯದಲ್ಲಿ 28 ಸ್ಥಾನ ಗೆದ್ದೇ ಗೆಲ್ಲುತ್ತೆ. ಇದಕ್ಕೆ ವಿಜಯೇಂದ್ರ ಸಂಬಂಧ ಪಡಲ್ಲ. ಇದು ಮೋದಿ ಚುನಾವಣೆ, ಯಡಿಯೂರಪ್ಪ ಚುನಾವಣೆಯಲ್ಲ. ಯಡಿಯೂರಪ್ಪ ಹೆಸರಲ್ಲಿ ಯಾವಾಗ ರಾಜ್ಯದಲ್ಲಿ 120 ಸ್ಥಾನಗಳು ಬಂದಿವೆ ಹೇಳಿ ಅಂತೇಳಿ ಯತ್ನಾಳ್ ಪ್ರಶ್ನಿಸಿದ್ದಾರೆ. ಹಾಗಾದ್ರೆ ಯಾವುದೇ ಕ್ಷಣದಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಬಿಜೆಪಿ ಟಿಕೆಟ್ ಫೈನಲ್ ಆಗುತ್ತಾ? ಟಿಕೆಟ್ ವಂಚಿತರು ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ವಿರುದ್ಧ ರೊಚ್ಚಿಗೇಳ್ತಾರ? ರಾಜ್ಯ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಆಗುತ್ತಾ? ಯತ್ನಾಳ್ ಅವರನ್ನ ರಾಷ್ಟ್ರ ರಾಜಕಾರಣಕ್ಕೆ ಸಾಗಿ ಹಾಕಬೇಕು ಅನ್ನೋ ಬಿಎಸ್ವೈ ಮತ್ತು ಬಿವೈ ವಿಜಯೇಂದ್ರ ಅವರ ಈ ರಣತಂತ್ರದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.